ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟಿಫನ್ ಬಾಕ್ಸ್. ನಿಮ್ಮನೆ ಗೆಳತಿ ವಾಣಿ ರವಿಶಂಕರ್. ಇವತ್ತು ಒಂದು ಸ್ಪ್ರೌಟ್ಸ್ ಬಳಸಿಬಿಟ್ಟು ಸ್ಪ್ರೌಟ್ಸ್ ಕರಿ ಮಾಡ್ತಾ ಇದ್ದೀನಿ. ಇದು ಚಪಾತಿ, ರೋಟಿ, ನಾನ್, ಕುಲ್ಚಾ ಎಲ್ಲದಕ್ಕೂ ಒಳ್ಳೆ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು: ಸಾಸಿವೆ, ಕರಿಬೇವು ಸೊಪ್ಪಿನ ಪುಡಿ, ಎಣ್ಣೆ, ನೆನೆಸಿ ಬೇಯಿಸಿರುವಂತಹ ಎಲ್ಲ ವಿಧದ ಕಾಳುಗಳು, ಇಂಗಿನ ನೀರು, ಅರಿಶಿನ, ಅಚ್ಕಾರದ ಪುಡಿ, ಉಪ್ಪು, ಬೆಲ್ಲ, ಹುಣಸೆ ರಸ ಮತ್ತು ಒಂದು ಸ್ವಲ್ಪ ಅಕ್ಕಿ ಹಿಟ್ಟು. ಇದಕ್ಕೆ ಫಸ್ಟ್ ಎಣ್ಣೆ ಹಾಕ್ತಾ ಇದ್ದೀನಿ. ನಾನು ಹೇಳ್ದಂಗೆ ಫಸ್ಟ್ ಇದಕ್ಕೆ 5 ಥರ ಎಣ್ಣೆನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. 5 ಥರ ಎಣ್ಣೆ ಅಂತಂದರೆ ಆಲಿವ್ ಆಯಿಲ್, ಸನ್ಫ್ಲವರ್ ರಿಫೈನ್ಡ್ ಆಯಿಲ್, ಸೋಯಾ ಆಯಿಲ್, ರೈಸ್ ಬ್ರ್ಯಾನ್ ಆಯಿಲ್ ಮತ್ತು ಗ್ರೌಂಡ್ನಟ್ ಆಯಿಲ್. ಇವಾಗ ಇಂಗಿನ ನೀರು ನಿಧಾನ ಹಾಕಬೇಕಾಗತ್ತೆ, ಸಿಡಿಯತ್ತಿದು. ಇದಕ್ಕೆ ಕರಿಬೇವು ಸೊಪ್ಪಿನ ಪುಡಿ, ಸ್ವಲ್ಪ ಅರಿಶಿನ, ಹುಣಸೆಹಣ್ಣು ರಸ, ಬೆಲ್ಲ. ಈ ಕರಿಗೆ ಉಪ್ಪು, ಹುಳಿ, ಖಾರ, ಸಿಹಿ 4 ಹದವಾಗಿರಬೇಕು, ಆವಾಗಲೇ ರುಚಿಯಾಗಿರುತ್ತೆ. ಇದಕ್ಕೆ ಸಾರಿನ ಪುಡಿ, ಮೇನ್ ಈ ರಸಂ ಪೌಡ್ರ್ ಅಂತೀವಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಅಚ್ಕಾರದ ಪುಡಿಗಿಂತ ಸಾರಿನ ಪುಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನಾವಿಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈ ಕುದಿಯೋ ಹಂತದಲ್ಲಿ ನಾವು ಸ್ವಲ್ಪ ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಸಿ ಹಾಕಿದರೆ ನಮಗೆ ಸ್ವಲ್ಪ ಗ್ರೇವಿ ಬರುತ್ತೆ. ಸಾಮಾನ್ಯವಾಗಿ ಕಾಯಿ ತುರಿ ಹಾಕ್ತಾರೆ. ನಮಗೆ ಬೇಗ ಆಗಬೇಕು ಅಂತಂದರೆ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ನ ನೀರಲ್ಲಿ ಕದಡಿ ಹಾಕಿದರೆ ನಮಗೆ ಮಂದ ಬರುತ್ತೆ. ಸೊ ಅಕ್ಕಿ ಹಿಟ್ಟು ಕದಡಿ ಹಾಕ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಬೆಂದಿದೆ. ಈ ಸ್ಟೇಜಲ್ಲಿ ನಾವು ನೆನೆಸಿ ಬೇಯಿಸಿರುವಂತಹ ಎಲ್ಲ ವಿಧದ ಕಾಳುಗಳು ಮೊದಲೇ ಬೇಯಿಸಿರೋದ್ರಿಂದ ಈ ಗ್ರೇವಿ ಚೆನ್ನಾಗಿ ಕುದ್ರೆ ಆಗುತ್ತೆ, ಭಾಳ ಬೇಗ ರೆಡಿ ಆಗುತ್ತೆ ಇದು. ನೋಡಿ, ಇದು ಬೆಂದಿದೆ. ಈ ಥರ ಸೆಮಿ ಗ್ರೇವಿ ಆದರೆ ಇದು ರೆಡಿ ಆಗಿದೆ ಅಂತ ಹೇಳಿ ಇದನ್ನು ಸರ್ವಿಂಗ್ ಬೌಲ್ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಕಾಳುಗಳ ಗ್ರೇವಿ ಎಷ್ಟು ಬೇಗ ರೆಡಿ ಆಯಿತು ಅಂತೇಳಿ. ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಇದೇ ಥರ ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ.